ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಊಟ ಮಾಡೋ ತಟ್ಟೆ ಚಿನ್ನದ್ದೇ ಆದರೂ ತಿನ್ನೋದು ಅನ್ನನೇ. ಕಾರು ಎಷ್ಟೇ ದುಬಾರಿ ಆದರೂ ಓಡೋದು ನೆಲದ ಮೇಲೇನೆ. ಮನುಷ್ಯನಿಗೆ ಎಷ್ಟೇ ಶ್ರೀಮಂತಿಕೆ, ಎಷ್ಟೇ ಅಹಂಕಾರ ಪಟ್ಟರೂ ಕೊನೆಗೆ ಸೇರೋದು ಮಣ್ಣನ್ನೇ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೇನೇ. ಕೆಲವರು ಹೇಳಿರ್ತಾರೆ, ನಾನು ಹೀಗೇ ಇರ್ತೀನಿ ಅಂತ ತಿಳ್ಕೊತಾರೆ. ಆದರೆ ಯಾರೂ ಆಗಿರಲ್ಲ. ಚಕ್ರ ತಿರುಗ್ತಲೇ ಇರುತ್ತೆ, ತಳಕ್ಕೆ ಬಂದೇ ಬರುತ್ತೆ ಅನ್ನೋದನ್ನು ಅವ್ರು ಅರ್ಥಕೊಂಡಾಗ ಆಗತ್ತೆ. ನಾವು ಹೀಗೇ ಸರಿ ಒಂದೇ ರೀತಿ ಬಾಳೋದನ್ನು ಕಲ್ತ್ಕೋಬೇಕು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಪುರುಷ ಸೂಕ್ತದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪುರುಷ ಸೂಕ್ತದ ಬಗ್ಗೆ ನಿಮಗೆ ತಿಳಿದಿದೆ ಇಲ್ಲ, ಆದರೂ ತಪ್ಪಾಗಲಾರದು. ಹೌದು ಎಂದರೆ ಮಾತ್ರ ನಿಮಗೆ ತಿಳಿದಿದ್ದೇನು ಎಂಬ ಕುತೂಹಲ ನನಗೂ ಇದೆ. ಪುರುಷ ಸೂಕ್ತ ಆಲಿಸಲು ಎಷ್ಟೋ ಹಿತ ಅಲ್ಲವೇ? ಅದರಲ್ಲಿನ ಶ್ಲೋಕಗಳ ಉಚ್ಚಾರಣೆಯೇ ಹಾಗೆ ಯಾವುದೋ ಲೋಕದಿಂದ ಬಂದಂತಹ ದನಿ ಇದ್ದಂತೆ ಅನಿಸುತ್ತದೆ. ಈಗ ಕಿವಿ ನಿಮಿರಿಸಿ ಕಣ್ಣು ಆಗಲಿಸಿ ಮುಂದೆ ಕೇಳುವುದನ್ನು ಗಮನಿಸಿ. ಸನಾತನ ಲೋಕದ ನಮ್ಮ ಪುರುಷ ಸೂಕ್ತ ವಿಜ್ಞಾನದೊಂದಿಗೆ ನೇರ ಸಂಪರ್ಕ ಬೆಳೆದಿದೆ. ಅವತ್ತು ಅಂದರೆ ಸುಮಾರು 20 ವರ್ಷದ ಹಿಂದೆ ಒಬ್ಬ ಸಾಮಾನ್ಯ ಎಲೆಕ್ಟ್ರಿಕಲ್ ಇಂಜಿನಿಯರ್ ಸಮುದ್ರದ ತೀರದಲ್ಲಿ ಮಲಗಿಕೊಂಡು ಆಕಾಶವನ್ನು ನೋಡುತ್ತಾ ನಕ್ಷತ್ರಗಳನ್ನು ಎಣಿಸುತ್ತಿದ್ದರು. ಅವರಿಗೆ ಆಗ ಇದ್ದ ಯೋಚನೆ ಒಂದೇ: ವೇದ ಉಪನಿಷತ್ತಿನಲ್ಲಿ ಹೇಳುವುದೆಲ್ಲ ನಿಜವೇ? ನೋಡಿ, ಈ ಜಗತ್ತಿನಲ್ಲಿ ಮಕ್ಕಳು ಕೆಲವು ಬಾರಿ ಕೇಳುವ ಪ್ರಶ್ನೆಗೆ ಉತ್ತರ ಕೊಡದಿದ್ದರೆ ಏನಾಗುತ್ತದೆ ಎಂದು ಯೋಚಿಸಿದ್ದೀರಾ? ಹೋಗಲಿ ಬಿಡಿ, ಮುಂದಿನ ದಿನವನ್ನು ನೋಡೋಣ. ಅದೇ ರೀತಿ ಆ ಸಮಯಕ್ಕೆ ಆ ಇಂಜಿನಿಯರ್ಗೆ ಕಾಡುತ್ತಿದ್ದ ವಿಚಾರ: ನಾವು ತಿಳಿದಿರುವಂತಹ ವೇದ ಮತ್ತಿತರ ಸಂಪ್ರದಾಯಗಳು ನಿಜವೇ ಅಥವಾ ಸುಳ್ಳೇ? ಇದು ಅತಿ ದೊಡ್ಡ ಜಿಜ್ಞಾಸೆ. ಯಾರೂ ಉತ್ತರ ಕೊಡಲು ಸಿದ್ಧರಿಲ್ಲ. ಆ ಹಾರಿಕೆಯ ಉತ್ತರ ಯಾರೂ ಕೂಡ ಕೊಟ್ಟರೂ ಮೈಯೆಲ್ಲ ಜುಮ್ ಎನಿಸುತ್ತೆ. ಮುಂದೆ ಅವರ ಮನಸ್ಸು ಕೊರೆಯುತ್ತಿದ್ದಿತು ಒಂದೇ, ಅದು ಏನೆಂದರೆ ನಾವು ಪುರುಷ ಸೂಕ್ತ ಪಠಿಸುವಾಗ ಬರುವ 2 ಶ್ಲೋಕಗಳು ಮತ್ತು ಅವುಗಳ ಮರ್ಮವೇನು. ಅವೆರಡರಲ್ಲಿ ಒಂದು: ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ ಊರು ತದಸ್ಯ ದ್ವೈಷ್ಯಃ ಪದ್ಭ್ಯಾಗಂ ಶೂದ್ರೋ ಅಜಾಯತ. ಅದರ ಸರಳ ಅರ್ಥ ಯಾವುದೇ ನಿಘಂಟು ತಗೊಂಡು ನೋಡಿದರೆ ನಾರಾಯಣ ಮುಖದಿಂದ ಬ್ರಾಹ್ಮಣ ಬಂದ ಅಂತ ಪ್ರಾರಂಭವಾಗುತ್ತದೆ. ಇವರಿಗೆ ಆಶ್ಚರ್ಯ ಆಗೋಯಿತು. ನಾರಾಯಣನ ಮುಖದಿಂದ ಬ್ರಾಹ್ಮಣನೇ? ನಮಗೆ ಗೊತ್ತಿರುವ ಪ್ರಕಾರ ಮುಖದಿಂದ ಮನುಷ್ಯ ಬರಲು ಸಾಧ್ಯವೇ ಇಲ್ಲ. ಇದರಲ್ಲಿ ಏನೋ ಮರ್ಮ ಅಡಗಿರಬೇಕು ಎಂದು ಅವರ ಒಳಮನಸ್ಸು ಹೇಳುತ್ತಿತ್ತು. ಹಾಗಾಗಿ ಅವರು ಈ ಅನರ್ಥವನ್ನು ಒಪ್ಪಿಕೊಳ್ಳಲಿಲ್ಲ. ಹಾಗೆಂದು ಸುಮ್ಮನೆ ಕೂರುವ ಜಾಯಮಾನ ಅವರದ್ದಲ್ಲ. ಬೇಕಾದಷ್ಟು ಜನ ಸಂಸ್ಕೃತ ಪಂಡಿತರನ್ನು ಭೇಟಿಯಾದರು, ಆದರೆ ಸಮಾಧಾನಕರ ಉತ್ತರ ಸಿಗಲಿಲ್ಲ. ಆಗ ಇನ್ನೊಂದು ಶ್ಲೋಕದ ಬಗ್ಗೆ ಕೂಡ ಯೋಚನೆ ಶುರು ಮಾಡಿದರು. ಏನದರ ಅರ್ಥ? ದೇವತೆಗಳು ನಾರಾಯಣನ ಪ್ರೀತಿಗೋಸ್ಕರ ಒಂದು ಹೋಮ ಮಾಡಿದರು. ಆಗ ನಾರಾಯಣನು ಒಂದು ಪಶುವಂತೆ ಒಂದು ಕಂಬಕ್ಕೆ ಕಟ್ಟಿಕೊಂಡು ತುಂಡು ತುಂಡು ಮಾಡಿ ಯಜ್ಞಕ್ಕೆ ಸಮರ್ಪಿಸುವುದು ಅಂತ ಇದರ ಯೋಚನೆ ಅನಿಸಿದ್ದು. ಆಗ ಮಾಡಿದರೆ ಅದು ಪ್ರೀತಿ ಆಗಲು ಸಾಧ್ಯವೇ ಇಲ್ಲ. ಇದರಲ್ಲಿ ಕೂಡ ಏನೋ ಮರ್ಮವಿದೆ ಎಂದು ಭಾವಿಸಿದರು. ಸತತವಾಗಿ ಅವರು ಇದರ ಗೂಢಾರ್ಥದ ಬಗ್ಗೆ ಯೋಚಿಸುತ್ತಾ ತಲೆ ಕೆಡಿಸಿಕೊಂಡರು. ಹಿಮಾಲಯಕ್ಕೆ ಹೋದರು. ಅಲ್ಲಿ ಹಲವಾರು ಋಷಿಮುನಿಗಳು ಸಿಕ್ಕಿದರು. ಆದರೆ ಅಲ್ಲಿ ಕೂಡ ಅವರಿಗೆ ಸರಿಯಾದ ಉತ್ತರ ಎಂದಲೂ ಲಭಿಸಲಿಲ್ಲ. ಆದರೂ ಅವರು ಧೃತಿಗೆಡಲಿಲ್ಲ. ಮುಂದೆ ಅಲ್ಲಿಂದ ಅವರು ಉತ್ತರ ಅರಸುತ್ತಾ ಕಾಶಿಗೆ ಬಂದರು. ಅಲ್ಲಿ ಒಬ್ಬ ಗುರುವನ್ನು ಭೇಟಿಯಾದರು. ಗುರುಗಳು ಅವರನ್ನು ಉದ್ದೇಶಿಸಿ ಹೇಳಿದರು: ಮಗು, ನೀನು ಪ್ರಶ್ನೆ ಸರಿಯಾಗಿದೆ. ಆಮೇಲೆ ಮುಂದುವರೆದು ಹೇಳಿದರು: ನಿನಗೆ ನನ್ನ ಆಶೀರ್ವಾದ ಇದೆ. ನೀನು ನಿನ್ನ ಜಿಜ್ಞಾಸೆಯ ಮೇಲೆ ಹೆಚ್ಚಿನ ಕೆಲಸ ಮಾಡು ಎಂದು ಅವರ ತಲೆಯ ಮೇಲೆ ಕೈಯಿಟ್ಟರು. ಅಷ್ಟೇ ಪ್ರಪಂಚಕ್ಕೆ ಹೊಸ ಆವಿಷ್ಕಾರದ ಬಗ್ಗೆ ಯೋಚನೆಗಳು ಪುಂಖಾನುಪುಂಖವಾಗಿ ಅನಾವರಣಗೊಂಡವು. ಅಂದಾಗಿ ಆ ಇಂಜಿನಿಯರ್ ಯಾರು ತಿಳಿಯಿತೆ? ಪ್ರೊಫೆಸರ್ ಸತೀಶ್ ಚಂದ್ರ ಅಂತ ಅವರು ಹೆಸರು. ಪ್ರೊಫೆಸರ್ ಸತೀಶ್ ಚಂದ್ರ, ಗೊತ್ತಾಯ್ತಾ? ಪ್ರೊಫೆಸರ್ ಸತೀಶ್ ಚಂದ್ರ ಅಂತ ಅವರ ಹೆಸರು. ಪುರುಷ ಸೂಕ್ತದಲ್ಲಿ ಒಟ್ಟು 24 ಶ್ಲೋಕದ ಕಾಣಿಸ್ತದೆ. ಮೊದಲನೇ 16 ಶ್ಲೋಕಗಳಿಗೆ ಪೂರ್ವನಾರಾಯಣ ಅಂತಲೂ ಮುಂದಿನ 8 ಶ್ಲೋಕಗಳು ಉತ್ತರನಾರಾಯಣ ಎಂದು ಗುರುತಿಸಲ್ಪಡುತ್ತದೆ. ಪೂರ್ವನಾರಾಯಣದ 16 ಶ್ಲೋಕಗಳಿಗೆ ವಿವರಣೆ ಕೊಟ್ಟು ಪ್ರೊಫೆಸರ್ ಸತೀಶ್ ಚಂದ್ರ ಅವರು ಭಾಷಾಂತರಿಸಿ ಇಟ್ಟಿದ್ದಾರೆ. ಇದು ಏನೆಂದರೆ ಗೊತ್ತಾಯ್ತಾ, 10,000 ವರ್ಷಗಳ ಹಿಂದೆ ಮಹಾಮುನಿಗಳು ಕೋಡ್ ಮಾಡಿ ಇಟ್ಟಿದ್ದಾರಂತೆ. ಮಹಾಶ್ಲೋಕಗಳು ಎನ್ನು ಡಿಕೋಡ್ ಮಾಡಬೇಕಿದ್ದರೆ ಪಂಚೇಂದ್ರಿಯಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕಾಗುತ್ತದೆ. ಅದಕ್ಕೆ ಪೂರ್ವ ತಯಾರಿಗೆ ಧ್ಯಾನ ಮಾಡಬೇಕು. ಛಲ ಬಿಡದ ತ್ರಿವಿಕ್ರಮರಾದ ಪ್ರೊಫೆಸರ್ ಸತೀಶ್ ಚಂದ್ರರಿಗೆ ಆ ಕಾರ್ಯ ಸಿದ್ಧಿಯಾಯಿತು. ಆ ಸಿದ್ಧಿಯ ಫಲವೇ ಅವರು ಕಂಡುಹಿಡಿದ 2 ಯಂತ್ರಗಳನ್ನು ಕಂಡುಹಿಡಿದು ಆ 2 ಯಂತ್ರಗಳಿಗೆ ಮೂಲಾಧಾರ ಪುರುಷ ಸೂಕ್ತ
ಅದು ವಿದ್ಯುತ್ ಎಂದರೆ ಕೇಳರಿಯದ ಕಾಲದಲ್ಲಿ ಬರೆದಿಟ್ಟ ಶ್ಲೋಕದ ರೂಪದ ಟೆಕ್ನಾಲಜಿ. ಯಾವ ಇಂಧನವೂ ಇಲ್ಲದೆ ವಿದ್ಯುತ್ ಶಕ್ತಿ ತಯಾರಿಸಲು ಸಾಧ್ಯವೇ ಅಂತ ಎಲ್ಲರೂ ಪ್ರಶ್ನಿಸಿದರು. ಇನ್ನೂ ಕೆಲವರು ಇವರನ್ನು ಹುಚ್ಚು ಅಂತಾನೂ ಹೇಳಿದರು. ಆಗ ಅವರು ತಾಯಿ ಹೇಳಿದರು, ನೀನು ಯೋಚನೆ ಮಾಡುವ ದಾರಿ ಸರಿಯಾದ ಪಥದಲ್ಲಿದೆ. ಅದಕ್ಕೆ ನಾವು ಯಾವಾಗಲೂ ಹೇಳುತ್ತೇವೆ, ತಾಯಿ ಸರಿಯಾದ ದಾರಿಯೇ ತೋರಿಸುತ್ತಾಳೆ ಎಂದು. ಮುಂದೆ ಅವರು ಒಂದು ಯಂತ್ರವನ್ನು ಕಂಡುಹಿಡಿದು ಆಶ್ಚರ್ಯ ಕಂಡ್ರಿ. ಯಂತ್ರದ ಪ್ರತಿಯೊಂದು ನಟ್ ಬೋಲ್ಟ್ ಅಥವಾ ಯಾವುದೇ ಪಾರ್ಟ್ ಪುರುಸೂಕ್ತದಲ್ಲಿ ಉಲ್ಲೇಖಿಸಿದಂತೆಯೇ ಅವರು ಅರ್ಥೈಸಿಕೊಂಡಂತೆಯೇ ಮಾಡಿದರು. ಇನ್ನು ಆಶ್ಚರ್ಯ, ಪುರುಸೂಕ್ತದಲ್ಲಿ ಉಲ್ಲೇಖಿಸಿದಂತೆಯೇ ಯಂತ್ರದ ಒಂದೊಂದು ಭಾಗದ ಸೈಜ್, ಸ್ಪೇರಿಂಗ್ಸ್ ವಿವರಗಳು ಕೂಡ ಡಿಕೋಡಿಂಗ್ ಮಾಡಿಯೇ ತಯಾರಿಸಿದ್ದು. ಈ ಯಂತ್ರವನ್ನು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಹುಮಾನವಾಗಿ ಕೊಟ್ಟರು. ಆದರೆ ಕೇಂದ್ರ ಸರ್ಕಾರ ಇದನ್ನು ಒಪ್ಪಲಿಲ್ಲ. ವಿಶೇಷ ಏನೆಂದರೆ, ಅದೇ ಸಮಯಕ್ಕೆ ನಾಸಾದಿಂದ ಬಂದ 21 ಎಂಜಿನಿಯರ್ಗಳು ಈ ಯಂತ್ರವನ್ನು ನೋಡಿ ಅವಕ್ಕಾದರು. 21 ಜನ ಎಂಜಿನಿಯರ್ಸ್ ಇವರು ಮುಂದೆ ಆಸಕ್ತಿಯಿಂದ ಬಂದು ಕುಳಿತುಕೊಂಡರು. ಒಂದೊಂದು ಚಿಕ್ಕ ಚಿಕ್ಕ ಮಾತನ್ನೂ ಕೂಡ ಆಲಿಸಿದರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ದಿನ ಗಮನವಿಟ್ಟು ಆಲಿಸಿದರು. ಪ್ರಶ್ನೆ ಸುರಿದು ಉತ್ತರ ಪಡೆದುಕೊಂಡರು. ಆಶ್ಚರ್ಯವಲ್ಲವೇ? ಇದು ಜಾಯಿಂಟ್ ಟೆಕ್ನಾಲಜಿ ಆಗಿಯೇ ಪೇಟೆಂಟ್ ರೂಪದಲ್ಲಿ ಹೊರಗೆ ಬಂದಿದೆ. ಅದಕ್ಕೆ ಪವರ್ ಜನರೇಷನ್ ಫ್ರಮ್ ಪುರುಸೂಕ್ತ ಎಂದು ಹೆಸರು ಕೂಡ ಬಂತು. ಇದರ ಬಗ್ಗೆ ಕುತೂಹಲಗೊಂಡ ಈ ಟೆಕ್ನಾಲಜಿ ಬಗ್ಗೆ ಪೂರ್ತಿ ತಿಳಿಯಲು ಒಬ್ಬ ಸೈಂಟಿಸ್ಟ್ ಮುಂದೆ ಬಂದರು. ಅವರು ಮೇಡಮ್ ಕ್ಯೂರಿ. ಅವರ ಮೊಮ್ಮಗಳು ಸೋಫಿ ಹಾರ್ಬರ್. ಈ ಟೆಕ್ನಾಲಜಿ ಪರಿವೀಕ್ಷಣೆ ಮಾಡಿದಾಗ ಆಕೆಗೆ ತುಂಬ ಆಶ್ಚರ್ಯ ಕಾದಿತ್ತು. ಆಕೆ ಹುಟ್ಟು ಕ್ರಿಶ್ಚಿಯನ್, ಆದರೆ ನಮ್ಮ ಪುರುಸೂಕ್ತವನ್ನು ಅದ್ಭುತವಾಗಿ ಘಟಘಟ ಅಂತ ನೀರು ಕುಡಿದಂತೆ ಮನದಟ್ಟು ಮಾಡಿಕೊಂಡಿದ್ದರು. ಅವರದು ಅದರ ಬಗ್ಗೆ 24 ಗಂಟೆ ಬೇಕಾದರೂ ಉಪನ್ಯಾಸ ಕೊಡುವಷ್ಟು ಜ್ಞಾನ ಆರ್ಜಿಸಿದರು. ಅದು ನಮ್ಮ ಧರ್ಮದ ವೈಶಿಷ್ಟ್ಯತೆ, ಅದು ನಮ್ಮ ಧರ್ಮದ ಬಗ್ಗೆ ಇರತಕ್ಕ ಅನನ್ಯ ಪ್ರೀತಿ. ಇದನ್ನು ಶ್ರೀ ನರೇಂದ್ರ ಮೋದಿಜಿಯವರಿಗೆ ಅದೊಮ್ಮೆ ವಿವರಿಸಿದಾಗ ಅವರು ಭಕ್ತಿಯಿಂದ ದೊಡ್ಡ ನಮಸ್ಕಾರ ಹಾಕಿದರು. ಅಲ್ಲದೆ ಕೂಡಲೇ ಗುಜರಾತಿನಲ್ಲಿ ಇಂತಹ ಒಂದು ಪವರ್ ಜನರೇಷನ್ ಪ್ಲಾಂಟ್ ಮಾಡಬೇಕು ಎಂದು ಯೋಚಿಸಿ, ನಿಮಗೆ ದುಡ್ಡು ಅಥವಾ ಇನ್ನೇನು ಬೇಕು ಅಂತ ಕೇಳಿದರು. ಆದರೆ ಆ ಮಹಾನ್ ಇಂಜಿನಿಯರ್ ಸತೀಶ್ ಚಂದ್ರರವರು ನಮಗೆ ಬರೀ ಒಪ್ಪಿಗೆ ಕೊಟ್ಟರೆ ಸಾಕು ಎಂದರಷ್ಟೇ. ಮೋದಿಯವರು ತಕ್ಷಣ ಸಹಿ ಹಾಕಿ ಒಪ್ಪಿಗೆ ಪತ್ರ ಕೊಟ್ಟರು. ಈಗ ಗುಜರಾತಿನ ಪುರುಸೂಕ್ತದ ಪ್ರಕಾರ ಡಿಕೋಡ್ ವರ್ಷೇಷನ್ ಆದ ಪವರ್ ಜನರೇಷನ್ ಘಟಕ ಪ್ರಾರಂಭವಾಗಿದೆ. ಸತೀಶ್ ಚಂದ್ರರವರು ಹೇಳಿಕೊಳ್ಳುತ್ತಾರೆ, ನಮ್ಮ ಬಳಿ ನಿಜವಾಗಿಯೂ ದುಡ್ಡಿರಲಿಲ್ಲ. ನೋಡಿ, ಈ ಟೆಕ್ನಾಲಜಿ ಆವಿಷ್ಕಾರ ಮಾಡಿದ್ದು ಬ್ರಾಹ್ಮಣ, ಇದನ್ನು ಪೂರ್ತಿಯಾಗಿ ಅನುಭವಿಸಿ ಮೆಚ್ಚಿದ್ದು ಒಬ್ಬ ಕ್ರಿಶ್ಚಿಯನ್. ಆದರೆ ಇದಕ್ಕೆ ಬಂಡವಾಳ ಸುರಿಯುತ್ತಿರುವವರು ಮೇಲೇಷ್ಯಾದ ರಾಜ. ಅದು ಎಷ್ಟೋ ಗೊತ್ತೇ? ಬರೋಬ್ಬರಿ $1 ಬಿಲಿಯನ್ ಬಡ್ಡಿರಹಿತ ಹಣ. ಇದನ್ನು ನೋಡಿ ಅಮೇರಿಕದ ವಿಜ್ಞಾನಿಗಳಿಗೆ ಹುಚ್ಚು ಹಿಡಿದು ಬಿಡ್ತು. ಈ ಟೆಕ್ನಾಲಜಿಯಲ್ಲಿ ಹೆಚ್ಚಿನ ಸಂಶೋಧನೆ ಮಾಡಿ ಅವರು ಬಂದು ಹೇಳುತ್ತಾರೆ, ಇದನ್ನು ಪೂರ್ತಿಯಾಗಿ ನಾವು ಅನಲೈಸ್ ಮಾಡಿದ್ದೇವೆ. ಅದರಂತೆ ಇದರಲ್ಲಿ ಲೋವೆಸ್ಟ್ ವೋಲ್ಟೇಜ್ ಎಷ್ಟು, ಹಾಗೆಯೇ ಹೈ ವೋಲ್ಟೇಜ್ ಎಷ್ಟು ಅಂತ ನಾವು ಸಂಶೋಧನೆ ಮಾಡಿದ್ದೇವೆ ಎನ್ನುತ್ತಾರೆ. ಈಗ ಪ್ರೊಫೆಸರ್ ಸತೀಶ್ ಚಂದ್ರಗಳು ಗೋಲ್ಡ್ ಅಂತ ನಕ್ಕು ಬಿಟ್ಟರು. ಗಂಟೆಗಟ್ಟಲೆ ಸೂಪರ್ ಕಂಪ್ಯೂಟರ್ ಇಟ್ಕೊಂಡು ಲೆಕ್ಕ ಮಾಡಬೇಕಾಗಿಲ್ಲ. ಎಲ್ಲವೂ ಇಲ್ಲ, ನಮ್ಮ ಪುರುಸೂಕ್ತದಲ್ಲಿ ಇದ್ದವಾಗಿಯೇ ಇದೆ. ಮುಂದೆ ಎಷ್ಟೇನೇ ಶ್ಲೋಕದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರವಿದೆ ಎಂದು ಕರಾರವಾಗಿ ಹೇಳುತ್ತಾರೆ. ಅದಂತೆ ಸಪ್ತಾಸ್ಯ ಸನ್ ಪರಿತಯ ತ್ರಿಸಪ್ತ ಸಮಿತ ಕೃತಾ. ಅದರ ಅರ್ಥ ಏನು ಎಂದರೆ 7 × 7 × 7 7 ಕ್ಯೂಬ್ ಅಂದರೆ ಎಷ್ಟು? 343 ಅಲ್ವೇ? ಇದೇ ಲೋವೆಸ್ಟ್ ವೋಲ್ಟೇಜ್. ನೋಡಿ, ನಮ್ಮ ಹಿಂದಿನ ಕಾಲದವರು ಎಲ್ಲ ಬರೆದಿಟ್ಟಿದ್ದಾರೆ. ಅದೇ ರೀತಿ ಹೈಯೆಸ್ಟ್ ವೋಲ್ಟೇಜ್ 3 × 7 × ದ ಪವರ್ ಟು 21 ಬರ್ಕೊಳ್ಳಿ. 1400 ಒಂದು ಲೆಕ್ಕ ಹಾಕಿಕೊಳ್ಳಿ. ಏನು ಕ್ಯಾಲ್ಕುಲೇಷನ್, ಏನೋ ಪ್ರಿಸಿಷನ್. ಮತ್ತೆ ಅಂದರು, ಈ ಶ್ಲೋಕದಲ್ಲಿ ವಿದ್ಯುತ್ ಶಕ್ತಿ ತಯಾರಿಕೆ ಸಮಯದಲ್ಲಿ ಬರಬೇಕಾದ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅಂತ ಏನು ಹೇಳುತ್ತಾರೆ, ಅದು ಕೂಡ ಸೇರಿದೆ ಅಂತಾರೆ. ಎಲ್ಲರಿಗೂ ಹುಚ್ಚು ಹಿಡಿದು ಬಿಡಿತು. ಪ್ರೊಫೆಸರ್ ಸತೀಶ್ ಚಂದ್ರರವರು ಏನು ಹೇಳುತ್ತಿದ್ದರು ಅಂತ ಎಲ್ಲರೂ ಉಬ್ಬು ಎಗರಿಸಿ ಕೇಳಿಸಿಕೊಳ್ಳುತ್ತಿದ್ದರು. ಈಗ ಪುನಃ ಸ್ವಲ್ಪ ಹಿಂದೆ ಹೋಗೋಣ. ಆವಾಗಲೇ ಪುರುಸೂಕ್ತದ ಈ ಕೆಳಗಿನ ಶ್ಲೋಕದ ಬಗ್ಗೆ ಜಿಜ್ಞಾಸೆ ನಡೆದಿತ್ತು. ಬ್ರಾಹ್ಮಣೋ ಓಸ್ಯ ಮುಖಮಾಸೀತ್ ಬಾಹೂರಾಜನ್ಯಕೃತಃ ಊರು ತದಸ್ಯ ದ್ವೈಷಃ ಪದ್ಭ್ಯಾಗಂ ಶೂದ್ರೋ ಅಜಾಯತ. ಇಲ್ಲೇ ಕಸಿವಿಸಿ ಆಗುವುದು. ಏಕೆಂದರೆ ಇದು ಉತ್ತರ. ಇದರ ಪ್ರಶ್ನೆ ಬೇಕಾದರೆ ಈ ಶ್ಲೋಕದ ಹಿಂದಿನ ಶ್ಲೋಕ ಗಮನವಿಸಬೇಕು. ಏಕೆಂದರೆ ಈಗ ನೋಡಿದ್ದು ಅಪೂರ್ಣ. ಈಗಾಗಲೇ ಹೇಳಿದಂತೆ ಅದು ಉತ್ತರ ಮಾತ್ರ. ಹಾಗಾದರೆ ಪ್ರಶ್ನೆ ಯಾವುದು ಎಂದು ಹಿಂದಿನ ಶ್ಲೋಕ ಗಮನಿಸೋಣ. ಮುಖಂ ಕಿಮಸ್ಯ ಕೋ ಬಾಹು ಕಾ ಊರು ಪಾದ ಉಚ್ಯೇತೆ. ಅದರ ಅರ್ಥ ಮುಖಂ ಕಿಮಸ್ಯ ಅಂದರೆ ಇಲ್ಲಿ ಮುಖ ಹುದ್ದೆ ಯಾರೂ ವಿಭಾಗಿಸಬೇಕು ಅಂತ ಅದರ ಉತ್ತರ. ಬ್ರಾಹ್ಮಣೋ ಅಸ್ಯ ಮುಖಮಾಸೀತ್ ಅಂದರೆ ಬ್ರಾಹ್ಮಣ, ಇದರ ಮುಖ ಹೊಣೆ ಹೊರಬೇಕು. ಆದರೆ ಜಾತಿಯಲ್ಲಿ ಬ್ರಾಹ್ಮಣ ಆಗಬೇಕಿಲ್ಲ, ಪಂಡಿತ ಜ್ಞಾನಿ ಬುದ್ಧಿವಂತ ಆಗಿರಬೇಕು ಎಂದು ಅರ್ಥ. ಹಾಗೆಯೇ ಬಾಹು ಅಂದರೆ ಶಕ್ತಿವಂತ, ಇನ್ನೊಂದರ್ಥ ಕ್ಷತ್ರಿಯ ಅಂತ. ಹಾಗಾದರೆ ವ್ಯವಸ್ಥಾಪಕನಾಗಿ ಕ್ಷತ್ರಿಯ ಸಾಮರ್ಥ್ಯವುಳ್ಳವನು, ಸೇನಾಧಿಪತಿಯು ತರಹ ಇರಬೇಕಾದರು ಎಂದು ಅರ್ಥ. ಮುಂದೆ ಊರು ತದಸ್ಯ ದ್ವೇಷ. ವೈಶ್ಯ ಅಂದರೆ ವ್ಯವಹಾರ ತಜ್ಞ, ಅಂದರೆ ವ್ಯವಹಾರ ನೋಡಿಕೊಳ್ಳಲು ವೈಶ್ಯ ಬೇಕು ಎಂದರ್ಥ. ಪದ್ಭ್ಯಾಗಂ ಶೂದ್ರೋ ಅಜಾಯತ.
ಶೂದ್ರೋ ಅಜಾಯತ. ಇಲ್ಲಿ ಶೂದ್ರ ಅಂದರೆ ಈಗಿನ ಕಾಲದ ವಿಂಗಡಣೆಯಂತೆ SC ST ಅಲ್ಲ, ಬದಲಿಗೆ ಕೆಳಸ್ತರದಲ್ಲಿ ಕೆಲಸ ಮಾಡುವವರು ಅನ್ನುವ ಅರ್ಥ. ಹಾಗಾಗಿ ಕೆಳಸ್ತರದಲ್ಲಿ ಕೆಲಸಕ್ಕೆ ಕಾರ್ಮಿಕರು ಯಾರು ಸೂಕ್ತ ಅಂತ ಅನ್ನುವುದನ್ನು ಹೇಳುತ್ತೆ. ಹೀಗೆ ಪ್ರತಿಯೊಂದು ವಿಷಯವೂ ಕೂಲಂಕುಷವಾಗಿ ಪುರುಷ ಸೂಕ್ತದಲ್ಲಿ ನಮೂದಾಗಿದೆ. ಬೆಂಗಳೂರಿನ ಸ್ಯಾಟಲೈಟ್ ಟೌನ್ನಲ್ಲಿ 50 ಎಕರೆ ಜಾಗದಲ್ಲಿ ಪರೀಕ್ಷಾ ಪ್ಲ್ಯಾಂಟ್ ವಿರಾಜನವಾಗಿ ಅಲ್ಲಿ 4000 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ತಯಾರಿಸಲು ಉದ್ದೇಶ ಹೊಂದಿದೆ. ಇದೇ ರೀತಿ ಗುಜರಾತ್ನಲ್ಲಿ ಪ್ರಾರಂಭವಾಗಿದೆ ಪ್ಲಾಟಿನಂನ. ಗೊತ್ತಾಯ್ತಾ? ಪೋಲೆಂಡ್, ಜರ್ಮನಿ, ಕೆನಡಾ ಮತ್ತು UK ಹೀಗೆ 4 ದೇಶದಲ್ಲಿ ಒಂದೇ ಬಾರಿಗೆ ಆರಂಭಿಸ್ತಿದ್ದಾರಂತೆ. ನೋಡಿ ಎಷ್ಟು ಇದು ಪುರುಷ ಸೂಕ್ತದಲ್ಲಿ ನಮ್ಮ ಮಂತ್ರದಲ್ಲಿ ಎಷ್ಟು ಒಂದು ಶಕ್ತಿ ಇದೆ ಅಂತ ನಾವು ಅರ್ಥಕೋಬೇಕು. ಆದರೆ ನಾವು ನಮಗೆ ಗೊತ್ತಾಗಲ್ಲ ಅಂತೀವಿ ನಾವು ಅಷ್ಟೇ. ಅರ್ಥ ಮಾಡಿಕೊಂಡ್ರೆ ಎಲ್ಲ ಮಂತ್ರದಲ್ಲೂ ಶಕ್ತಿ ಇದೆ, ಎಲ್ಲ ವಿಜ್ಞಾನವೂ ನಮ್ಮ ಮಂತ್ರದಲ್ಲೇ ಇದೆ. ಆದರೆ ಅರ್ಥ ಮಾಡ್ಕೋಬೇಕಷ್ಟೇನೆ. ಇದನ್ನು ನಾವು ಒಂದು ವಾಟ್ಸಪ್ಪಲ್ಲಿ ಬಂದಿತ್ತು, ಇದನ್ನು ನಾನು ತಿಳಿಸಿದ್ದೀನಿ. ನಾವು ತಿಳ್ಕೊಳ್ಳೋ ಅಂಥ ಒಂದು ಇದು ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 21/4/2025 ಸೋಮವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಕೃಷ್ಣಪಕ್ಷ, ತಿಥಿ ಅಷ್ಟಮಿ, ಹಗಲು 1:35, ನಕ್ಷತ್ರ ಉತ್ತರಾಭಾದ್ರ, ಬೆಳಗ್ಗೆ 7:53, ಮಳೆ ಅಶ್ವಿನಿ 3ನೇ ಪಾದ, ರಾಹುಕಾಲ 7:41ರಿಂದ 9:14 ತನಕ ಇದೆ. ಗುಳಿಕ ಕಾಲ 1:56ರಿಂದ 3:29 ತನಕ ಇದೆ. ಯಮಗಂಡ ಕಾಲ 10:48ರಿಂದ 12 ಗಂಟೆ 12 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.